ಅನೇಕ ಪ್ರೋಗ್ರಾಮ್ಗಳನ್ನು ಕನ್ನಡಿಗರು ಬರೆದಿದ್ದಾರೆ ಸಾಫ್ಟ್ವೇರ್ ಅಲ್ಲಿ. ಅತಿ ಹೆಚ್ಚು ಸಾಫ್ಟ್ವೇರ್ ಸಾಧನೆ ಇರೋದು ಕನ್ನಡಿಗರಲ್ಲೇ. ಆದ್ರೆ ನಮಗೊಳಕು ಅಕಸ್ಮಾತ್ ದುಡ್ಡು ಮಧ್ಯದಲ್ಲೇ ನಿಂತು ಬಿಟ್ರೆ ಅಂತ ಕನ್ನಡದಲ್ಲಿ ಒತ್ತಿದ್ರು ಬರುತ್ತೆ. ನೀವೇನಾದ್ರು ATM ತಾಳಂಗಿದ್ರೆ ಮುಂದೆ ATM ಇಲ್ಲ ಈಗ, ಅದಕ್ಕೂ ಅಡ್ವಾನ್ಸ್ ಆಗಿ ಫೋನ್ ಪೇಗಳು ಬಂದಿವೆ. ATM ಔಟ್ಡೇಟೆಡ್. ATM ಈಗ ಸುಮ್ಮನೆ ಇವೆ ಅಷ್ಟೇ, ಅವರಲ್ಲೇನು ದುಡ್ಡು ಇರೋದಿಲ್ಲ. ಆದ್ರೆ ಪ್ರೋಗ್ರಾಮ್ ಇರೋದನ್ನ ನಾವು ಬಳಸೋದಿಲ್ಲ. ಸೊ ನುಡಿ ತಂತ್ರಾಂಶವನ್ನ ಆಡಳಿತಕ್ಕೆ ಕೊಟ್ಟಾಗ ಇವತ್ತು ಈ ನಂಬರ್ ಅಂತ ಬರುತ್ತೆ. ಯಾವುದೇ ಮಿನಿಟ್ ಒಂದು ಫೈಲ್ ಸ್ಟಾರ್ಟ್ ಆದ್ರೆ ಯಾರೇನ್ ಬರ್ದಿದ್ದಾರೆ, ಕಾಮೆಂಟ್ಸ್ ಓಕೆ ಮಾಡಿದಾರ ಇಲ್ವಾ, ಏನು ಅದರ ಎಲ್ಲ ಚರಿತ್ರೆಯನ್ನು ಒಂದು ಡಾಟಾ ತಗೋಬಹುದು. ಇಷ್ಟುದ್ದ ಅಷ್ಟು ಈ ಆಫೀಸ್ ಅನ್ನೋಂಥದ್ದನ್ನ ಬರ್ಗೋರವರು ನುಡಿ ತಂತ್ರಾಂಶದ ಮೂಲಕ ಮಾಡಿದ್ರು. ಅದಕ್ಕಿಂತ ಹಿಂದೆ ಸೇಡಿಯಾಪುವಂತಹ ಆಕೃತಿ ಅಂತ ನಾವೇನ್ ಕರಿತೀವಿ, ಅಥವಾ ಫಾಂಟ್ಸ್ ಬೇರೆ ಬೇರೆ ಪ್ರೆಸ್ಸಿಗೆ ಶುರುವಾದದ್ದು ಮೊದಲು. ಪ್ರಜಾ ಅಥವಾ ಸೋನಾಟಾ ಕಂಪನಿ, ಮಾಡ್ಯುಲರ್ ಕಂಪನಿ ಅವೆಲ್ಲವೂ ಕನ್ನಡದ ಬಗ್ಗೆ ಕೆಲಸ ಮಾಡಿದ್ರು. ಯಾರು ಕನ್ನಡ ನಾಡಿನಲ್ಲಿ ಬಹಳ ದೊಡ್ಡ ಸಾಫ್ಟ್ವೇರ್ನ ದೊಡ್ಡ ಕಂಪನಿ ಅಂತ ಅವ್ರು ಕನ್ನಡಕ್ಕೆ ಏನು ಮಾಡಿಲ್ಲ, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮೈಕ್ರೋಸಾಫ್ಟ್ ಅವ್ರು ಮಾಡಿದ್ದಾರೆ, ಅವರು ಯೂನಿಕೋಡ್ನ ಬೇಕಾದಷ್ಟು ಮಾಡಿದ್ದಾರೆ, ಬೇರೆ ಬೇರೆಯವ್ರು ಮಾಡಿದ್ದಾರೆ. ಆದರೆ ಕನ್ನಡದ ಪರವಾಗಿ ಇರುವ ಎಷ್ಟು ಕಂಪನಿಗಳು ಕನ್ನಡದವಿವೆ. IT ಕಂಪನಿಯಲ್ಲಿ IT ಸೆಕ್ಟರಲ್ಲಿ ಕನ್ನಡದವ್ರಿಗೆ ಬೇಕಾಗಿರುವಂಥ ಕೆಲಸಗಳು ಬೇಕಾದಷ್ಟಿವೆ. ಆದರೆ ಕೊಡಲ್ಲ ಅವನ್ನ. ಯಾಕೆ? ನೀವು ಕನ್ನಡ MA ಮಾಡಿದಿರಿ ಅಂದರೆ ಕಂಪ್ಯೂಟರ್ ಬರುತ್ತಾ ಅಂತ ಕೇಳ್ತಾರೆ, ಆಮೇಲೆ ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ತಾರೆ. ಪಾಪ ನೀವೆಲ್ಲ ಕನ್ನಡಕ್ಕೆ ಸೇರಿದ್ರೆ ಇಂಗ್ಲಿಷಿಗೆ ವಿರೋಧ ವ್ಯಕ್ತಪಡಿಸಕ್ಕಾಗಿ. ಅದು ಅತಿ ಕೆಟ್ಟ ಭಾಷೆ, ನನ್ನನ್ನು ಫೇಲ್ ಮಾಡಿದೆ, BAದಲ್ಲಿ SLC ಫೇಲ್ ಆಗಿದ್ದೀನಿ, ಅದರ ಸಿಟ್ಟಿಗೆ ಪಾಪ ನೀವು ಕನ್ನಡ MA ಸೇರಿರ್ತೀರಿ. ಮತ್ತೆ ನೀವು ಅದನ್ನೇ ಓದಿ ಅಂತಂದ್ರೆ ಅದು ಹೆಂಗ್ ಓದಕ್ ಸಾಧ್ಯ? ಒಂದು ಅವರ್ಷನ್ ಇರುತ್ತೆ. ಅದು ನಿಮ್ಮ ಒಂದು ಬಹಳ ದೊಡ್ಡ ಪ್ರತಿರೋಧದ ಹಿನ್ನೆಲೆ. ಸೊ ಅದರಿಂದ ನೀವು ಕನ್ನಡ ಕಲಿತವ್ರು ಕನ್ನಡಕ್ಕೆ ಯಾಕೆ ಬಂದಿದ್ದೀರಪ್ಪ ಅಂತ ಕೇಳಿದ್ರೆ, ಬಂದಿದ್ದೀನಿ ಸರ್, ಬಂದಿದ್ದೀನಿ. ಯಾಕೆ ಅಂದ್ರೆ ಒಬ್ಬ ಬಂದ 3 ನನ್ನ ಅಡ್ಮಿಷನ್ ಮಾಡ್ಕೊಳ್ಳುವಾಗ MA 3 ಇದನ್ನು ಕೊಟ್ಟ ಮಾರ್ಕ್ಸ್ ಕಾರ್ಡ್. ಇನ್ನೊಬ್ಬ ಬಂದ, ಅವನ ಪಾಪ ಒಂದು 16, 17, 18 ಇದ್ದ. ನಾನು ಅವನಿಗೆ ಕೇಳಿದೆ, 3 ಏನೇ ನೀನು ಸರಿಯಾಗಿ ಓದೇ ಇಲ್ಲ. ಯಾಕೆ ಸಾರ್ ಅಂದ. 3 ತಂದಿದೀಯ ಮಾರ್ಕ್ಸ್ ಕಾರ್ಡ, ನೋಡಿ ಇವನು ಎಷ್ಟು ಓದಿದ್ದಾನೆ. ಅವನ ಪಾಪ ತುಂಬಾ ಬಂದಿದ್ದು, ಅದರಲ್ಲಿ ಅತಿ ಹೆಚ್ಚು ಫೇಲ್ ಆಯ್ತು ಇಂಗ್ಲಿಷ್. ಆದ್ರೆ ಈಗ ಅವನು ಕನ್ನಡದ ಒಳ್ಳೆಯ ಬರಹಗಾರ ಆಗಿದ್ದಾನೆ, ಒಳ್ಳೆಯ ಲೇಖಕ ಮತ್ತು ಅಧ್ಯಾಪಕ ಆಗಿದ್ದಾನೆ. 17 ಸರಿ ಏನು ದಂಡಯಾತ್ರೆ ಮಾಡಿದ್ದ, ಅವನು ಇವತ್ತು ಒಳ್ಳೆಯ ಕನ್ನಡ ಮೇಷ್ಟ್ರು. ಯಾವುದೋ ಒಂದು ಕಾಲಕ್ಕೆ ಫೇಲ್ ಆದ್ರು ಅಂದ ತಕ್ಷಣನೇ ಭರವಸೆ ಇರಲ್ಲ, ಆಮೇಲೆ ಬಂದು ಅವನು ಅಭ್ಯಾಸ ಮಾಡ್ದ. ಸೊ ಆದ್ರಿಂದ ನೀವು ಕನ್ನಡದ ಬಗ್ಗೆ ಕೀಳರಿಮೆಯನ್ನ ಬಿಟ್ರೆ ಅಥವಾ ಬಿಡಿಸೋದು ಹೇಗೆ? ಕೀಳರಿಮೆಯನ್ನು ನಿಮಗೆ ಸಸ್ಟೈನಬಿಲಿಟಿ ಇರಬೇಕು. ಇದರಲ್ಲಿ ನಾನು ಸಾಧನೆಯನ್ನ ಮಾಡ್ತೀನಿ. ಈಗ ಕನ್ನಡ BAಗೆ ಸೇರಿದ್ರೆ ಸರ್ ಫ್ಯೂಚರ್ ಇದೆಯೋ ಸರ್ ಅಂದ್ರೆ ಏನ್ ಫ್ಯೂಚರ್? ನೀವು ಇವತ್ತು ಓದುವ ಕಾಲಕ್ಕೆ ನೀವು ಓದಿ, ಫ್ಯೂಚರ್ ಆಮೇಲೆ. ಕೆಲವರು ಈಗಲೇ ಎಲ್ಲ ಲೆಕ್ಕ ಹಾಕ್ತಿರ್ತಾರೆ, ಸರ್ ನಮಗೆ ಕೆಲಸ ಸಿಗುತ್ತಾ ಸರ್? ಬೇರೆ ಓದೋ ಕಾಲಕ್ಕೆ ಓದ್ಬೇಕಲ್ರಿ. ನೀವು ಕೆಲಸದ ಬಗ್ಗೆ ಯೋಚನೆ ಮಾಡೋದು ಇನ್ನೂ 5 ವರ್ಷಕ್ಕೆ. ಹೌದು ಸರ್, ಈಗಲೇ ಇಷ್ಟೊಂದು ಕಷ್ಟ. ಸರ್ ನೀವೇ 14 ವರ್ಷ ಇದ್ರಿ, ನಾನೇ 14 ವರ್ಷ ಇದ್ದೆ, ನೀವು ಓದದೇ ಇರೋಕ್ಕಾಗತ್ತಾ? ನೀವು ಓದಿ, ನಿಮ್ಮ ಕಾಲಕ್ಕೆ ಬೇಗ ನನ್ನ ವಿದ್ಯಾರ್ಥಿಗಳು MA ಮುಗಿದ ತಕ್ಷಣ ಕೆಲ್ಸಕ್ಕೆ ಸೇರಿದ್ದಾರೆ, ನಾನು ಸೇರದೇ ಇರ್ಬೋದು. ಬೇರೆ ಬೇರೆ ಕಾರಣಗಳಿರ್ತಾವೆ. ಅದರಿಂದ ನಿಮ್ಮ ಫ್ಯೂಚರನ್ನು ನೀವೇ ಸೃಷ್ಟಿ ಮಾಡ್ಕೋಬೇಕು. ಮುಂದಿನ ಭವಿಷ್ಯವನ್ನು ರೂಪಿಸೋರು ಯಾರು ಕೂಡ. ಒಂದು ತಿಳ್ಕೊಳ್ಳಿ, ನಿಮ್ಮ ಮನೆಯಲ್ಲಿ ಫಸ್ಟ್ ಹೆಣ್ಮಕ್ಳಾಗಿದ್ರೆ ನೀವು ಓದೋದ್ರ ಬಗ್ಗೆನೇ ನೆಗೆಟಿವ್ ಆಗಿರ್ತಾರೆ. ನಿನ್ನನ್ನು ಎಷ್ಟು ಓದಿಸ್ಬೇಕು, ಎಷ್ಟು ಡಿಗ್ರಿ ಓದಿಸ್ಬೇಕು. ಡಬಲ್ ಡಿಗ್ರಿ ಓದಿಸಿದ್ರೆ ಅಯ್ಯೋ ತ್ರಿಬಲ್ ಡಿಗ್ರಿ ಗಂಡು ಹುಡುಕ್ಬೇಕಾಗತ್ತೆ ಅಂತ ಯೋಚಿಸ್ತಾರೆ. ಅವೆಲ್ಲ ಬಿಡಿ, ಅವನ್ನೆಲ್ಲ ಬಿಡಿ. ಫಸ್ಟ್ ನೀವು ಓದಿ, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಹೆಣ್ಮಕ್ಳೇ ನಾನು ಹೇಳೋದು ಇಷ್ಟೇ, ನೀವು ದುಡಿಯುವವರಾದ್ರೆ ಇನ್ನೊಬ್ಬ ಅನ್ನ ಹಾಕುವ ಕಾರಣಕ್ಕಾಗಿ ಅವ್ನು ಸೇವೆ ಮಾಡ್ಕೊಂಡು ನಿಮ್ಮ ಬದುಕು ವ್ಯರ್ಥ ಆಗ ತಪ್ಪುತ್ತೆ. ಇಲ್ಲಿದ್ರೆ ಯಾರೋ ಒಬ್ಬ ಊಟ ಹಾಕ್ತಾನೆ ಅಂತ ಅವನು ಸೇವಕಿಯಾಗಿರ್ಬೇಕಾ ಸ್ಥಿತಿ ಬರುತ್ತೆ. ಕಾಲ ಬದಲಾಗಿದೆ. ಆಮೇಲೆ ನೀವು ಅರ್ಧಂಬರ್ಧ ಆದ್ರೆ ಇನ್ನೂ ತಪ್ಪುವುದು ಕಷ್ಟ. ಇಲ್ಲ ನೀವು ಸೇವಕ ವೃತ್ತಿಯನ್ನೇ ಅನುಸರಿಸ್ತೀರಿ ಅಂದ್ರೆ ಆಧಾರ ಮಾಡಿ.
ಇಲ್ಲ ಅಂದರೆ ನೀವೇ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ. ಭಾಳ ಸ್ಪಷ್ಟವಾಗಿರಬೇಕು ಜೀವನದಲ್ಲಿ. ಇಲ್ಲದೆ ಇದ್ರೆ ಮುಂದೆ ಬರುವ ಸಮಸ್ಯೆಗಳು, ಅಯ್ಯೋ ನಾನು ಓದಬೇಕಾಗಿತ್ತು, ಅಯ್ಯೋ ನಾನು ಅವಾಗ ಓದಬೇಕಾಗಿತ್ತು ಅಂತ 20 ವರ್ಷ ಆದ್ಮೇಲೆ ಯೋಚನೆ ಮಾಡಿದ್ರೆ ಆಗಲ್ಲ. ಈಗಲೇ ನಿರ್ಧರಿಸ್ಬೇಕು, ಅದನ್ನ ಓದ್ಬೇಕಾ ಬೇಡವಾ. ಓದಿ ಮತ್ತು ಒಂದು ಕೆಲಸವನ್ನ ಮಾಡಿ. ನಿಮಗೆ ಒಂದು ದುಡಿಯುವ ಶಕ್ತಿ ಬಂದಾಗ ಸ್ವತಂತ್ರವಾದ ನಿರ್ಧಾರದ ಶಕ್ತಿ ಕೂಡ ಬರುತ್ತೆ. ನೀವೆಲ್ಲಿಯವರೆಗೆ ದುಡಿಯೋದಿಲ್ಲ ಅಲ್ಲಿಯವರೆಗೂ ನೀವು ಸ್ವತಂತ್ರವಾದ ನಿರ್ಧಾರವನ್ನು ತಗೊಳಕ್ಕಾಗಲ್ಲ. ಬೇರೆಯವರ ನಿರ್ಧಾರದಲ್ಲಿ ಬದುಕಬೇಕಾಗುತ್ತೆ. ನಿಮಗೆ ಎಷ್ಟೇ ಅನುಕೂಲ ಇರ್ಬೋದು, ಎಷ್ಟೇ ಅನಾನುಕೂಲ ಇರ್ಬೋದು. ವಾಸ್ತವವಾಗಿ ಅನಾನುಕೂಲ ಇರೋರು ಹೆಚ್ಚು ಓದಬೇಕಾಗಿರೋದು. ಅನುಕೂಲ ಇರೋರು ಯಾಕೆ ಓದಬೇಕು? ಈಗ ನೀವು ಜೈನ್ ಕಾಲೇಜ್ ಮುಂದೆ ನಿಂತ್ಕೊಂಡು ನಾವು ಹಿಂಗಾಗಬೇಕು ಅಂದ್ರೆ ಆಗಲ್ಲ. ಅವರು ಪ್ಯಾಕೇಜ್ ಸ್ಟೂಡೆಂಟ್ಸು, ಗೊತ್ತಾಯ್ತಾ? ಅವ್ರ ತಂದೆ ತಾಯಿ 15 ಲಕ್ಷ ಕಟ್ಬಿಟ್ಟಿರ್ತಾರೆ ಮುಂಚೆನೆ. ಓದಿದ್ರು ಓದ್ಬೋದು, ಬಿಟ್ರೆ ಬಿಡ್ಬೋದು, ಅವ್ರದ್ದೊಂದು ಸರ್ಟಿಫಿಕೇಟ್ ಬಂದ್ಬಿಡುತ್ತೆ. ಆದ್ರೆ ಇಲ್ಲಿ ಓದೋರು ಯಾರು? ನೀವು ಜೈನ್ ವಿಶ್ವವಿದ್ಯಾಲಯದ ಕ್ಯಾಂಡಿಡೇಟ್ಸ್ಗಳಲ್ಲ. ಅವ್ರು ನಿಮ್ಮ ಮಾದರಿ ಅಲ್ಲ, ನೀವು ಅವ್ರಿಗೆ ಮಾದರಿ ಆಗ್ಬೇಕು. ಹಂಗೆ ಬೆಳಿಬೇಕು. ನಾವೆಲ್ಲ ಕನಿಷ್ಠ ಅವಕಾಶ, ಅವಶ್ಯಕತೆ, ಅನುಕೂಲಗಳು ಇಲ್ಲದೆ ಇರುವ ಸ್ಥಿತಿಯಲ್ಲಿ ಬಂದಿದ್ದೀವಿ. ಒಂದನ್ನು ತಿಳ್ಕೊಳ್ಳಿ, ಕನ್ನಡ ಸಾಹಿತ್ಯಕ್ಕೂ ಬಡತನಕ್ಕೂ ಒಂದು ಸಂಬಂಧ ಇದೆ. ಸಾಹಿತ್ಯ ಭಾರಿ ಶ್ರೀಮಂತರ ವಿಲಾಸಿಗಳ ವೈಭವನ್ನೇನನ್ನೂ ಚಿತ್ರಿಸಿಲ್ಲ. ಕನ್ನಡ ಸಾಹಿತ್ಯ ಅಂತ ಕೆಲಸ ಮಾಡಿಲ್ಲ. ಅಲ್ಲಿ ರತ್ನಾಕರ ವರ್ಣಿಯ ವೈಭವವನ್ನು ಹೇಳ್ತಾ ಇದ್ರು ಕೂಡ ಅದರಿಂದ ವ್ಯತಿರಿಕ್ತರಾದಂತಹ ವ್ಯಕ್ತಿಗಳ ಬಗ್ಗೆ ಕೂಡ ಆ ಕೃತಿ ಮಾತಾಡುತ್ತೆ. ಇಡೀ ಆಧುನಿಕ ಕನ್ನಡ ಕಥಾ ಸಾಹಿತ್ಯ ತೆಗೆದ್ರೆ ಒಂದು ದೊಡ್ಡ ಸೀರೆ ಇಲ್ಲದಲೇನೆ ಜೀವನ ಕಳ್ಕೊಂಡಂತಹ ಒಂದು ಸಣ್ಣ ಅವಶ್ಯಕತೆಯನ್ನು ಪೂರೈಸಕ್ಕಾಗದಲ್ಲೇ ಜೀವನ ಮುಗಿಸ್ಕೊಂಡ ಅಸಂಖ್ಯಾತ ಜನರ ಕಷ್ಟ ಕಾರ್ಪಣ್ಯಗಳು ಅಲ್ಲಿವೆ. ಅವುಗಳನ್ನು ಓದಿದಾಗ ನನಗನ್ಸುತ್ತೆ ನನ್ನ ಜೀವನ ಇವ್ರಿಗಿಂತ ವಾಸಿ. ನಾವು ನಮ್ಮನ್ನ ಇನ್ನೊಬ್ಬರ ಜೊತೆಯಲ್ಲಿ ಕಂಪೇರ್ ಮಾಡ್ಕೊಳ್ಳೋದಲ್ಲ. ನಾವು ಪುಸ್ತಕದ ಜೊತೆಯಲ್ಲಿ ಬದುಕ್ತಾ ಹೋದಾಗ, ಕಥೆಗಳ ಜೊತೆಯಲ್ಲಿ ಬದುಕ್ತಾ ಹೋದಾಗ, ಒಬ್ಬ ಚೋಮನನ್ನು ಓದಿದಾಗ ಪರವಾಗಿಲ್ಲಪ್ಪ, ಅವನಿಗಿಂತ ವಾಸಿ ಇದೆ ನನ್ನ ಜೀವನ. ಒಂದು ಕ್ಷಾಮ ಕಥೆಯನ್ನು ಓದಿದಾಗ ಪರವಾಗಿಲ್ಲ, ನಮ್ಮನೆ ಇದಕ್ಕಿಂತ ಒಳ್ಳೆ ವಾತಾವರಣ ಇದೆ. ಒಬ್ಬ ಇವನ್ನ ಟೊಣ್ಣಿನ ಓದಿದಾಗ ಪರವಾಗಿಲ್ಲ, ಅವನಿಗಿಂತ ಫುಡ್ ಸೆಕ್ಯೂರಿಟಿ ನನಗೆ ಜಾಸ್ತಿ ಇದೆ. ದೇವರಾಯಣದಂಥ ಒಂದು ಕತೆ ಓದಿದಾಗ, ಕ್ಷಾಮದಂಥ ಒಂದು ಕತೆ ಓದಿದಾಗ, ಕುಂ ವೀರಭದ್ರಪ್ಪ ಬರೆದ, ವರಗೂರು ರಾಮಚಂದ್ರಪ್ಪ ಬರೆದ ಕ್ಷಾಮ ಕತೆ ಓದಿದಾಗ, ಇವು ನಮಗೆ ಆದರ್ಶಪ್ರಾಯವಾದ ಕಥೆಗಳು. ಬರೀ ಕಥೆಗಳಲ್ಲ ಅವು. ನಾವೇನು ತಿಳ್ಕೊಂಡಿದ್ದೇವೆ? ಕತೆ ಬಿಡೋದು. ನೀವು ಕತೆ ಅಂದ್ರೆ ಕತೆ, ಜೀವನ ಅಂದ್ರೆ ಜೀವನ. ಸೊ ನಮಗೆ ಯಾವುದು ಶಕ್ತಿಯುತವಾಗಿ ಮಾಡಿರೋದು, ನಮಗೆ ಗಟ್ಟಿ ಮಾಡಿರೋದು ಯಾವಾಗ? ನಾನು BA ವ್ಯಾಸಂಗ ಮಾಡುವಾಗ ನನ್ನ ತಾಯಿ ಹಲಸಿನಣ್ಣು ಬಿಡಿಸಿ ರೈಲ್ವೆ ಸ್ಟೇಷನ್ನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಮಾರಾಟ ಮಾಡಿ ಚಿಲ್ಲರೆ ಕಾಸು ಕೊಡ್ತಿತ್ತು. ಆ ಚಿಲ್ಲರೆ ನೋಟ್ ಮಾಡಿಸ್ಕೊಳಕ್ ನಮಗೆ ಭಾಳ ಕಷ್ಟ ಆಗೋದು. ಎಲ್ಲೋ ಉಂಡಿ ಹುಡ್ಕೊಂಬಂದ್ಬಿಟ್ಟವನೇ ಹುಡುಗ ಅಂತ ಅನ್ನೋದು. ಯಾಕೆಂದ್ರೆ ಚಿಲ್ಲರೆ ಎಲ್ಲ ಇಟ್ಕೊಂಡು ಓಡಾಡೋದು ಕಷ್ಟ ಅಲ್ಲ. ಮತ್ತೆ ಚಿಲ್ಲರೆ ಇದೆ ಅಂದ್ರೆ ಬೇರೆಯವ್ರಿಗೆ ಆಕರ್ಷಕ ಆಗ್ಬಿಡ್ಬೋದು. ಅದೇ ನೋಟ್ ಆದ್ರೆ ಮಡಿಸಿಟ್ಕೋಬೋದಲ್ಲ. ಆ ಬೀದಿಯಲ್ಲಿ ಅಲಿಯೋದು, ಶಿವಮೊಗ್ಗದಲ್ಲಿ ಅದನ್ನ ನೋಟ್ ಮಾಡ್ಸಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೆ. ಸೊ ಅಗತ್ಯತೆ ನಿಮಗೆ ಅನುಕೂಲ ಇದೆಯಾ, ನಿಮ್ಮ ಆಲೋಚನಾ ಕ್ರಮ ಬೇರೆ. ನಿಮಗೆ ಅನಾನುಕೂಲ ಇದೆಯಾ, ನಿಮ್ಮ ಆಲೋಚನಾ ಕ್ರಮ ಬೇರೆ. ಸೊ ಕನ್ನಡ ಸಾಹಿತ್ಯ ಅಲಕ್ಷಿತವಾಗಿರುವ ನಿರ್ಗತಿಕರನ್ನ ಗಟ್ಟಿ ನೆಲೆಯೂರಿಸಿದೆಯೇ ಹೊರತು ಇಡೀ ಸಾಹಿತ್ಯ ಸಂಬಂಧದ ಚರಿತ್ರೆಯನ್ನು 150 ವರ್ಷದ ಚರಿತ್ರೆಯನ್ನು ಗಮನಿಸಿದ್ರೆ ಯಾವತ್ತೂ ಕೂಡ ಅದು ಬದುಕನ್ನು ನಿರ್ಲಕ್ಷಿಸಿಲ್ಲ. ಅದು ಕನ್ನಡ ಸಾಹಿತ್ಯದ ಶಕ್ತಿ. ನಿಮಗೆ ಕುವೆಂಪು ಅಂತವರು ಓದ್ಲಿಕ್ಕಾಗಲ್ಲ ಅಂತ ವಾಪಸ್ ಹೋಗುವ ಕಾಲಕ್ಕೆ ವೆಂಕಣ್ಣಯ್ಯಂತಹ ಗುರುಗಳು ತಮ್ಮ ಅಣ್ಣನ ಮಗನಿಗೆ ಸಿಗಬೇಕಾಗಿರುವ ಸ್ಕಾಲರ್ಶಿಪ್ ಅನ್ನ ಕುವೆಂಪು ಅವರಿಗೆ ಕೊಡಿಸಿ ವೆಂಕಣ್ಣಯ್ಯನವರು ಅವರನ್ನ ಓದು ಮುಂದುವರಿಸಲಿಕ್ಕೆ ಕಾರಣ ಆದ್ರು. ಆ ಡಿಸೈನ್ ಇವತ್ತು ಬೇರೆ ತರ ಇರ್ಬೋದು. ಕನ್ನಡ ಮೇಷ್ಟ್ರು ಯಾರು ಕೂಡ, ಕನ್ನಡ ಮೇಷ್ಟ್ರು ಎಲ್ಲರಿಗಿಂತ ಭಿನ್ನವಾದವ್ರು. ಯಾಕೆ ಅಂದ್ರೆ ಯಾವ ವಿದ್ಯಾರ್ಥಿ ಆದ್ರೂ ಕ್ಯಾಂಪಸ್ ಅಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಯಾವ ಮೇಷ್ಟ್ರು ಮಾತು ಕೇಳದೆ ಇದ್ರು ನೀವು ಕನ್ನಡ ಮೇಷ್ಟ್ರು ಮಾತು ಕೇಳ್ತೀರಿ. ಯಾಕೆ ಅಂದ್ರೆ ಅವರು ಸ್ಪೆಷಲ್. ಏನೋ ಅಂತಂದ್ರೆ ಸಾಕು, ಏನಿಲ್ಲ ಅದು ಬೇರೆ. ಅದು ಕನ್ನಡ, ಅದೇ ಕನ್ನಡದ ಶಕ್ತಿ ಅಷ್ಟೇ.
ನೀವು ಯಾವ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಕೇರೇ ಮಾಡೋದು. ಯಾಕೆ ಅಂದ್ರೆ ಕೇರ್ಲೆಸ್ ಆಗಿರ್ತಾರೆ ಅವರು. ಏನೋ ಅವ್ರ ಪಾಠ ಅವ್ರು ಓದ್ತಾರೆ, ಸಮಾಜಕ್ಕೂ ಅವ್ರಿಗೂ ಸಂಬಂಧ ಇರಲ್ಲ, ಪಾಲಿಟಿಕ್ಸ್ಗೂ ಅವ್ರಿಗೂ ಸಂಬಂಧ ಇರಲ್ಲ, ಏನೋ ಒಂದು ಸಿಲೆಬಸ್ ಇರುತ್ತೆ ಓದ್ತಾರೆ. ಅದಕ್ಕೆ 3 ಥರದ ಮೇಷ್ಟ್ರು ಇರ್ತಾರೆ. ಒಂದು ಪಾಠ ಮಾಡ್ದಲ್ಲೇ ಕಾಗೆ ಹಾರಿಸ್ಕೊಂಡು ಅಡ್ಡಾಡೋ ಮೇಷ್ಟ್ರು, ಅವ್ರು ಎಂದೂ ಪಾಠ ಮಾಡೋದಿಲ್ಲ. 2 ಇರೋ ಪಾಠ ಮಾತ್ರ ಮಾಡೋದು, ಪಿನ್ ಟು ಪಿನ್, ಪಾಯಿಂಟ್ ಟು ಪಾಯಿಂಟ್, ಸಿ ಪಾಯಿಂಟ್ ನಂಬರ್ 1, ಸೊ ಪಾಯಿಂಟ್ ನಂಬರ್ 2, ಪಾಯಿಂಟ್ ಬಿಟ್ರೆ ಇನ್ನೇನೂ ಇಲ್ಲ. ಸೊ 3ನೇ ಮೇಷ್ಟ್ರು ಇರ್ತಾರೆ, ಅವರು ಸ್ವಲ್ಪ ಪಾಠನೂ ಹೇಳ್ತಾ ನಮ್ಮ ಬದುಕಿಗೂ ಸ್ವಲ್ಪ ಸ್ಪಂದಿಸ್ತಾ ಒಂದು ಸ್ವಲ್ಪ ಅಂತಃಕರಣದ ಮಾತನ್ನ, ಎಲ್ಲೋ ಒಂದು ಇನ್ಸಿಡೆಂಟ್ ನೋಡ್ತಾರೆ, ದಾರಿಲಿ ಬರ್ತಾ ಯಾವುದೋ ಒಂದು ಅನಾಹುತವನ್ನು ನೋಡ್ತಾರೆ, ಅದು ಹೇಗಾರು ಮಾಡಿ ಯಾರ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಯಾರು ಸಿಗದೆ ಇರೋದಕ್ಕೆ ತಮ್ಮ ವಿದ್ಯಾರ್ಥಿಗಳ ಹತ್ರಲ್ಲೇ ಒಂದು ಸ್ವಲ್ಪ ಮಾನವೀಯವಾದ ಸ್ಪಂದನೆಯನ್ನ ಇಟ್ಕೊಂಡಿರ್ತಾರೆ. ಸೊ ಕನ್ನಡ ಸಾಹಿತ್ಯ ಅಂತಹ ಮಾನವೀಯ ಸ್ಪಂದನೆಯನ್ನ ಇಟ್ಕೊಂಡಿರುತ್ತೆ. ಮತ್ತು ಒಂದು ಸ್ವಲ್ಪ ಅಳುವ, ಒಂದು ಸ್ವಲ್ಪ ನಗುವ, ಒಂದಷ್ಟು ಲವಲವಿಕೆಯಿಂದ ಇರುವ, ಸ್ವಲ್ಪನಾರು ಆತ್ಮಸ್ಥೈರ್ಯವನ್ನು ಕೊಡುವ ಶಕ್ತಿ ಸಾಹಿತ್ಯಕ್ಕಿರೋದ್ರಿಂದಲೇ ಅದು ಅನ್ನದ ಭಾಷೆಯಾಗಿದೆ. ನೀವೇನ್ ತಿಳ್ಕೊಂಡಿದ್ದೀರಿ ಈ ಕೋರ್ಸ್ ಆಗಿದೆ ಅಂತ ಅಲ್ಲ, ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಅದು ಹೇಗೆ ಅನ್ನದ ಭಾಷೆ ಆಗುತ್ತೆ. ಅದು ಕೂಡ ಒಂದು ಜರ್ನಿ ಅಂತ ನಾನು ತಿಳ್ಕೊಂಡಿದ್ದೀನಿ. ನೀವು ಕೇವಲ ಇವತ್ತು ಸಂಜೆ ನಿರ್ಧರಿಸಿ, ನೀವು ಕನ್ನಡಕ್ಕೆ ಏನು ಶಕ್ತಿ ಇದೆ ಅನ್ನೋದನ್ನ ಈಗಲೇ ನಿರ್ಧರಿಸಿ ಅಂತ ನಾನು ಹೇಳಲ್ಲ. ಬರಗೂರವರ ಮೊದಲ ಮಾತಿನಿಂದ ಹಿಡಿದು ಸಂಜೆ ಸಮಾರೋಪದ ನುಡಿಯವರೆಗೆ ಕನ್ನಡ ಅಧ್ಯಾಪಕರು ಅಥವಾ ಕನ್ನಡ ವಿದ್ಯಾರ್ಥಿಗಳೇ ಬಂದು ಸೀನಿಯರ್ ವಿದ್ಯಾರ್ಥಿಗಳು ನಿಮಗೆ ಮಾತಾಡಿದ್ದಾರೆ ಅಂತಲೇ ನೀವು ಭಾವಿಸಿ, ಆಗ ಗೊತ್ತಾಗತ್ತೆ ಕನ್ನಡದ ಶಕ್ತಿ ಏನು ಅಂತ. ಸೊ ಕನ್ನಡ ಅನ್ನುವಂಥದ್ದು ಅದೊಂದು ಹೋರಾಟದ ಮನೋಭಾವವನ್ನು ರೂಪಿಸುವ, ಕನ್ನಡ ಅನ್ನುವಂಥದ್ದು ಒಂದು ಮೌಲ್ಯ ಪ್ರತಿಪಾದನೆಯ, ಕನ್ನಡ ಅನ್ನುವಂತಹದ್ದು ಒಂದು ಪ್ರಭುತ್ವದ ವಿರೋಧಿಯಾದಂತಹ ಅಮಾನವೀಯವಾದಂತಹ ವಿಷಯಗಳನ್ನ ಕುರಿತು ಚರ್ಚಿಸುವ ಒಂದು ಮಾನವೀಯ ಸ್ಪಂದನ ಅಂತ ನಾನು ಅದನ್ನು ತಿಳ್ಕೊಂಡಿದ್ದೀನಿ. ಸೊ ಇದು ಅಲ್ದಲೇನೆ ಬರೀ ಅನ್ನ ಊಟ ಮಾಡೋದ್ರಿಂದ ಏನು ಪ್ರಯೋಜನ? ನೀವು ಬರೀ ಊಟಕ್ಕಾಗೆ ಬದುಕಿದ್ದೀರಿ ಅನ್ನೋದಾದ್ರೆ ಅದು ಬೇರೆ. ಸೊ ಊಟ ಆದ್ಮೇಲೆ ಸ್ವಲ್ಪ ಬೇರೆ ವಿಷಯಗಳು ಜೀವನದಲ್ಲಿ ಇವೆಯಲ್ಲ. ಅಂಬಲಿ ಯಾವ ಮಾಡ್ತಾರೆ ಗೊತ್ತಾ ನಿಮಗೆ? ಯಾವ ಮಾಡ್ತಾರೆ? ಬೇಸಿಗೆಯಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು ನೀವು. ಅದಲ್ಲ, ಇದನ್ನ ಹೇಳ್ತಾ ಇಲ್ಲ. ಹಸಿಟ್ಟು ಮುದ್ದೆ ಮಾಡುವಷ್ಟು ಮನೆಯಲ್ಲಿ ಗ್ರಾಸ ಇಲ್ಲದೆ ಇದ್ದಾಗ ಒಂದು ಮುದ್ದೆ ಮಾಡೋದ್ರ ಬದಲು 5-6 ಜನಕ್ಕಾಗುವಷ್ಟು ಹೆಚ್ಚು ನೀರು ಒಯ್ದುಬಿಟ್ಟು ಅಂಬಲಿ ಮಾಡ್ಕೊಂಡು ಕುಡಿತಾರೆ. ಯಾಕೆ ಅಂದ್ರೆ ಮುದ್ದೆ ಮಾಡಿದ್ರೆ ಒಬ್ಬ ಊಟ ಮಾಡ್ಬೋದು, ಆದ್ರೆ ಅದೇ ಮುದ್ದೆ ಆಗುವಷ್ಟು, ಒಂದು ಮುದ್ದೆ ಆಗುವಷ್ಟು ಹಸಿ ಹಿಟ್ಟಲ್ಲಿ 10 ಜನ ಅಂಬಲಿ ಕುಡಿದ್ರು. ಸದ್ಯಕ್ಕೆ ಆ ರೀತಿಯಲ್ಲಿ ಅವತ್ತಿನ ಆಗಿನ ದುಸ್ಥಿತಿಯನ್ನ ಎದುರಿಸುವಂತಹ ಸ್ಥಿತಿ. ಸೊ ಬಹುಶಃ ಕನ್ನಡ ಇಂತಹ ಅಂಬಲಿಯಾಗಿರುವಂತಹ ಸ್ಥಿತಿಯನ್ನ ಈಗ ಎದುರಿಸ್ತಾ ಇದೆ. ಆದ್ರೆ ಇದನ್ನು ಸರಿಪಡಿಸೋದು ಹೇಗೆ? ಇದನ್ನ ಮಾಡುವಂಥವ್ರು ಅದನ್ನ ನಾವು ಏನು ಯೋಚನೆ ಮಾಡಬೇಕು? ನಾವು ಎಲ್ಲ ಅನುಕೂಲಗಳಿರುವವರಿಗೆ ಅಧಿಕಾರವನ್ನ ಕೊಟ್ಟು ಕಳಿಸ್ತೀವಿ. ಯಾರು ಕನ್ನಡದ ಪರವಾಗಿ ಕೆಲಸ ಮಾಡೋದಿಲ್ಲ. ಒಂದು ಕಾಲಕ್ಕೆ ವಾಟಾಳ್ ನಾಗರಾಜ್ ಅಂತಹ, ನಾರಾಯಣ್ ಕುಮಾರ್ ಅಂತಹ ಕನ್ನಡ ಚಳುವಳಿಗಾರರೇ ಒಂದು MLA ಸೀಟ್ ಆಗಿ ಬರ್ತಾ ಇದ್ರು. ಅವ್ರ MLA ಪ್ರಾತಿನಿಧ್ಯ ಇತ್ತು, ಅವ್ರಿಗೆ ಕ್ಷೇತ್ರಗಳಿದ್ವು. ಈಗ ಅದು ಕೂಡ ಇಲ್ಲ. ಕನ್ನಡ ಪರವಾಗಿ ಇವತ್ತು ಒಂದಷ್ಟು ಸಂಘಟನೆಗಳು ದನಿ ಎತ್ತದವು. ಮೊನ್ನೆ ಎಂತ ಅನಾಹುತ ಅಂದ್ರೆ UGC ಈಗ ನೀಟ್ ಪರೀಕ್ಷೆ ಆಯ್ತು ನೋಡಿ. ಒಂದು ಸರಿ ಕೆಡಿಸಿಟ್ರೆ ಸಾಕು, ನೀವು ನಿಮ್ಮ ಫ್ಯೂಚರನ್ನು ಟೋಟಲ್ ಆಗಿ ಹಾಳು ಮಾಡಿದೆ. ಒಂದ್ಸರಿ UGC ಎಕ್ಸಾಮ್ ಅಲ್ಲಿ ಕನ್ನಡ ಪೇಪರ್ ಬದಲು ಹಿಂದಿ ಪೇಪರ್ ಬಂದ್ಬಿಡ್ತು. ಹುಡುಗರು ಒಂದು ಅಟೆಂಪ್ಟ್ ಹೊರಟೋಯ್ತು. ಯಾಕೆಂದ್ರೆ ಕನ್ನಡ ವಿದ್ಯಾರ್ಥಿಗಳು UGC ಬರೆಯಬಾರದು ಅನ್ನೋ ಉದ್ದೇಶ ಅದರಿಂದ ಕೆಲಸ ಮಾಡಿರುತ್ತೆ ಅಂತ ನನ್ನಂತ ತಿಳ್ಕೊಂತೀನಿ. ನೀಟ್ ಅಲ್ಲದೆ ಇರೋದ್ರಿಂದಲೇ ಅದಕ್ಕೆ ನೀಟ್ ಅಂತ ಹೆಸರಿಟ್ಟಿರೋದು. ಬಹಳ ಚೆನ್ನಾಗಿದೆ ಹೆಸರು. ಆದ್ರೆ ತಮಿಳ್ನಾಡು ಸ್ಪಷ್ಟವಾಗಿ ವಿರೋಧಿಸಿದೆ, ಇದು ಬೇಕಲ್ಲ ನಮಗೆ. ಆದ್ರೆ ನಾವು ಇಷ್ಟು ಜನ MP ಗಳನ್ನ ಕಳಿಸಿದ್ವಿ, ನಮ್ಮ ಪರವಾಗಿ ಮಾತಾಡೋರು ಒಬ್ರು ಇಲ್ಲ.
ಅಲ್ಲ, ಒಂದೇ ಒಂದು ವಿಷಯ, ರೈಲ್ವೆ ಎಕ್ಸಾಮ್ ಇದ್ದಕ್ಕಿದ್ದಾಗ ಇಂಗ್ಲಿಷ್ ಮಾಡಿದ್ರು, ಹಿಂದಿ ಮಾಡಿದ್ರು. ನಮ್ಮನ್ನು ಪ್ರತಿನಿಧಿಸುವ ಒಬ್ಬ ಎಂಪಿಗೂ ನಮ್ಗೆ ಎಂತ ದರಿದ್ರತನ ಬಂದಿದೆ ಅಂದ್ರೆ ಅವ್ರನ್ನ ಬೈದ ಪ್ರಯೋಜನ ಇಲ್ಲ. ಸ್ಟೇಟ್ ಒಂದು ಓಟ್ ಹಾಕ್ತಿವಿ, ಸೆಂಟ್ರಲ್ ಒಂದು ಓಟ್ ಹಾಕ್ತಿವಿ. ಇದು ಯಾವ ಸೀಮೆ ಆಲೋಚನಾ ಕ್ರಮ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಅಲ್ಲಿರ್ಲಿ ಸೆಂಟ್ರಲ್ಗೆ ಅವ್ರಿರ್ಲಿ, ಲೋಕಲ್ಗೆ ಇವ್ರಿರ್ಲಿ. ಒಬ್ಬನೇ ಓಟ್ ಹಾಕನು, ಆದ್ರೆ ಎರಡು ವ್ಯತ್ಯಯಗಳ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ನಾವು ತಂದ್ಕೊಂಡಿರುವ ದುಸ್ಥಿತಿ. ಮತ್ತು ಮತ್ತೆ ನೀವು ಅಧಿಕಾರವನ್ನ ಇಂಥವರಿಗೆ ಕೊಡ್ತಾ ಇದ್ರೆ ಇದು ಕನ್ನಡ ವಿರೋಧಿಯಾದಂತಹ ಒಂದು ಚಟುವಟಿಕೆ ಆಗುತ್ತೆ. ಕನ್ನಡ ಶಾಲೆಗಳು ವ್ಯವಸ್ಥಿತವಾಗಿ ಮುಚ್ಚೋಗ್ತವೆ. ಅವ್ರು ಯಾವುದೇ ಭಾಷೆಯಲ್ಲಿ ಹೇಳಿ ಮುಚ್ಚುತ್ತಾ ಇರೋದಂತೂ ನಿಜ. ಆಮೇಲೆ ಪೇರೆಂಟ್ಸು ಕಾರಣ, ಹಳ್ಳಿಯ ಜನರು ಕಾರಣ. ನಾವೇ ನಮ್ಮೂರು 120 ವರ್ಷದಿಂದ ಆರಂಭ ಆಗಿರುವ ನಮ್ಮ ಶಾಲೆಯನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಲೋಕಲ್ ಫಂಡ್ ಅನ್ನ ನಾವು ಕೊಡ್ತೀವಿ, ನಡೆಸಬಹುದಾದ ಫಂಡ್ ಅನ್ನು ನಾವು ಕಳಿಸ್ತೀವಿ ಅಂದ್ರೆ ನಮ್ಮ ಊರಿನಲ್ಲಿ ಒಂದು ಅಕೌಂಟ್ ಜವಾಬ್ದಾರಿ ವಹಿಸ್ಕೊಳಕ್ ಯಾರು ಸಿದ್ಧ ಆಗಲಿ. ಅದರ ನಂಬಿಕೆ ಇಲ್ಲ, ಜನರಲ್ಲಿ ನಂಬಿಕೆ ಇಲ್ಲ. ಸೊ ಅದರಿಂದ ಕನ್ನಡ ಶಾಲೆ ಮುಚ್ಚೋಗೋದಕ್ಕೆ ಅನೇಕ ಕಾರಣಗಳಿವೆ. ಅದು ಹೆಚ್ಚು ಕಡಿಮೆ ಒಂದು 20 ವರ್ಷದಿಂದ ಶುರುವಾಗಿರುವ ಪ್ರೋಸೆಸ್ ಈಗ ಕಣ್ಣಿಗೆ ಕಾಣ್ತಾ ಇದೆ. ನಾಳೆ ಈ ಕನ್ನಡದ ಬಗ್ಗೆ ಮಾತಾಡೋರು ಇಲ್ಲದೆ ಆಗುವ ಸಾಧ್ಯತೆ ಇದೆ. ನೀವು ಕಲಿತು ನೀವು ಇದನ್ನ ಅರ್ಥ ಮಾಡ್ಕೊಂಡು ಮಾತಾಡಕ್ ಸಾಧ್ಯ ಆದ್ರೆ ಇನ್ನೊಂದು 20 ವರ್ಷ ಆದ್ಮೇಲೆ ನೀವು ಕೂತಿರೋರ್ಯಾರೆ ಮಾತಾಡ್ಬೋದು. ಇಲ್ಲದ್ರೆ ಕನ್ನಡದ ಬಗ್ಗೆ ಮಾತಾಡೋರು ಸಿಗದೆ ಹೋಗುವ ಸಾಧ್ಯತೆ ಇದೆ. ಸೊ ಎಲ್ಲ ದುಸ್ಥಿತಿಯ ನಡುವೆ ನಾವು ಕನ್ನಡದ ಬಗ್ಗೆ ಆಲೋಚಿಸಬೇಕಾಗಿದೆ. ಕನ್ನಡ ಉಳಿದರೆ, ಕನ್ನಡ ಭಾಷೆ ಉಳಿದ್ರೆ, ಕನ್ನಡ ಭಾಷೆಯಲ್ಲಿ ಕಲಿತವರಿಗೆ ಅನುಕೂಲಗಳು ಸಿಕ್ಕರೆ ಕನ್ನಡ ಉಳಿಯುತ್ತೆ. ಇಲ್ಲದೆ ಇದ್ರೆ ತೀರಿ ಹೋಗುವ ಭಾಷೆಗಳಲ್ಲಿ ಇದು ಕೂಡ ಒಂದಾಗುವ ಸಾಧ್ಯತೆ ಇದೆ. ಆದರೆ ಕನ್ನಡ ನಿಜವಾಗಿಯೂ ಶಕ್ತಿಯುತವಾದ ಲಿಪಿ. ಪ್ರಾಚೀನ ಕಾಲದಿಂದ ಶೆಟ್ಟರ್ ಅನ್ನುವಂತಹ ಒಬ್ಬ ವಿದ್ವಾಂಸರು ಹೇಳ್ತಾರೆ, ತಮಿಳು ಲಿಪಿಗಿಂತ ಕನ್ನಡ ಲಿಪಿ ಪ್ರಾಚೀನವಾದ್ದು ಅಂತ. ತಮ್ಮ ತಮಿಳಗಂ, ಶಂಗಂ ತಮಿಳಗಂ ಮತ್ತು ಕನ್ನಡ ನಾಡು ನುಡಿ ಅನ್ನುವಂತಹ ಪುಸ್ತಕದಲ್ಲಿ. ಆದ್ರೆ ತಮಿಳ್ರು ಯಾವತ್ತೂ ಅವ್ರ ಬಗ್ಗೆ ಪ್ರತಿಕ್ರಿಯಿಸಿದ್ರೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡ್ತಾರೆ. ಆದ್ರೆ ಶೆಟ್ಟರ್ ಈ ಮಾತು ಹೇಳಿ 25 ವರ್ಷ ಆಯ್ತು, ಇನ್ನೂ ತಮಿಳ್ನವ್ರು ಯಾರು ಸ್ಪಂದಿಸಿಲ್ಲ, ಅದಕ್ಕೆ ವಿರುದ್ಧ ಮಾತಾಡಿಲ್ಲ. ಅಂದ್ರೆ ಶೆಟ್ಟರ್ ಅವ್ರ ಮಾತು ನಿಜ. ಯಾಕೆಂದ್ರೆ ಅಶೋಕನ ಧರ್ಮಲಿಪಿ ಕನ್ನಡ ನಾಡಿನಲ್ಲಿತ್ತು. ಅಲ್ಲಿಂದ ಆರಂಭವಾಗಿ ಕನ್ನಡ ಭಾಷೆ ಬೆಳೆದು, ಕನ್ನಡ ಲಿಪಿ ಬೆಳೆದು, ಅದು ಅನುರಾಧಪುರಕ್ಕೆ ಹೋಗಿ, ಅನುರಾಧಪುರದಿಂದ ತಮಿಳುನಾಡಿಗೆ ಲಿಪಿಯಾಗಿ ಹೋಗಿದೆ ಲಂಕಾದಿಂದ ಅಂತ ಅವರ ಸಂಶೋಧನೆ. ಬಹಳ ಪ್ರಾಚೀನವಾದ ಭಾಷೆ, ಪ್ರಾಚೀನವಾದ ಎಲ್ಲ ಲಕ್ಷಣಗಳು ಇವೆ ಮತ್ತು ಸಮಕಾಲೀನವಾದ ಎಲ್ಲ ಲಕ್ಷಣಗಳು. ಇಡೀ ಜಗತ್ತನ್ನ ಕನ್ನಡ ತನ್ನದನ್ನಾಗಿ ಮಾಡ್ಕೊಳ್ಳುತ್ತೆ. ಅದು ನಾಟಕದ ಮುಖೇನ ಇರ್ಬೋದು, ಅನುವಾದದ ಬೇರೆ ಬೇರೆ ಪ್ರಕಾರಗಳ ಮುಖೇನ ಇರ್ಬೋದು. ಕನ್ನಡ ಎಂದೂ ಕೂಡ ಇವತ್ತು ದಿ ಬೆಸ್ಟ್ ನೊಬೆಲ್ ಆರೇಟರ್ ಒಂದು ಪುಸ್ತಕ ಕನ್ನಡದಲ್ಲಿ ಬಂದಿರುತ್ತೆ. ವಿದೇಶದಲ್ಲಿ ಬಹಳ ದೊಡ್ಡ ಬೆಸ್ಟ್ ಸೆಲ್ಲರ್ ಪುಸ್ತಕ ಇವತ್ತು ಕನ್ನಡಕ್ಕೆ ಅನುವಾದ ಆಗುತ್ತೆ. ಅದು ಡ್ಯಾಡಿ ಪುಸ್ತಕ ಆಗ್ಬೋದು, ಅಥವಾ ಯಶಸ್ಸಿನ ಮೆಟ್ಟಿಲುಗಳಿರ್ಬೋದು, ದುಡ್ಡು ಮಾಡುವುದು ಹೇಗೆ ಇರ್ಬೋದು, ಯಶಸ್ಸನ್ನು ಗಳಿಸುವುದು ಹೇಗೆ ಇರ್ಬೋದು. 1000 ಪುಸ್ತಕಗಳಿವೆ ಬರೀ ಅಂತವೇ. ಸೊ ಹ್ಯೂಮನ್ ರಿಸೋರ್ಸಿಗೆ ಸಂಬಂಧಪಟ್ಟಂಥವು. ಸೊ ಕನ್ನಡ ಅಷ್ಟರ ಮಟ್ಟಿಗೆ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಅದರಿಂದ ನಾವು ಕನ್ನಡಕ್ಕೆ ಎಷ್ಟು ಅಪ್ಡೇಟ್ ಆಗಿದ್ದೀವಿ, ಕನ್ನಡ ತನ್ನನ್ನು ತಾನು ಅಪ್ಡೇಟ್ ಮಾಡ್ಕೊಳ್ತಾ ಇದೆ. ಯಾರು ನಾವೆಷ್ಟು ಅಪ್ಡೇಟ್ ಆಗಿದ್ದೀವಿ. ಕನ್ನಡ ಓದೋದ್ರಿಂದ ಇನ್ನೂ ಅನುಮಾನ ಇದ್ರೆ ಅಂತ ಅನುಮಾನನ ಬಿಡಿ. ಅದೇನು ಬಹಳ ದೊಡ್ಡ ವಿಷಯ ಅಲ್ಲ. ನೀವು ನಿಮ್ಮ ನಿರ್ಧಾರವನ್ನು ನೀವು ಸರಿಯಾಗಿ ತಗೊಳ್ಳದೇ ಇದ್ರೆ ದಿಕ್ಕು ತಪ್ಪೋದು ಗ್ಯಾರಂಟಿ. ಸೊ ನನಗೆ ಗೊತ್ತಿರೋ ಹಾಗೆ ಕನ್ನಡ ಅಧ್ಯಾಪಕರು ಯಾವುದೇ ಕಾಲೇಜಿನಲ್ಲಿ, ಶಾಲಾ ವಾತಾವರಣದಲ್ಲಿ ತುಂಬಾ ಪೊಟೆನ್ಷಿಯಲ್ ಆಗಿರ್ತಾರೆ. ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಯೂನಿವರ್ಸಿಟಿಯವರೆಗೂ ಅವ್ರ ಶಕ್ತಿನೇ ಬೇರೆ ಇರುತ್ತೆ, ಅವ್ರ ಕಲಿಕೆಯ ಸ್ವರೂಪ ಬೇರೆ ಇರುತ್ತೆ, ಬಹಳ ಒಡನಾಟ ಇರುತ್ತೆ, ಹಳ್ಳಿಯ ಸೊಗಡಿರುತ್ತೆ, ಮತ್ತೆ ವಿದ್ಯಾರ್ಥಿ ಸ್ನೇಹಿಯಾದಂಥ ಅಧ್ಯಾಪಕರು ಇರ್ತಾರೆ. ಸೊ ನಾವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಷಯಗಳಲ್ಲಿ ನಾವು ಬಹಳ ಸಂತೋಷಕರವಾಗಿದ್ದೀವಿ. ನಮ್ಗೆ ಯಾವುದೇ ಜೀವನದಲ್ಲಿ ಅತೃಪ್ತಿಗಳಿಲ್ಲ. ಬಹಳ ಸಮಾಧಾನಕರವಾಗಿ ನಮ್ಮ ಕೆಲಸವನ್ನ ತುಂಬಾ ಸಾಮರ್ಥ್ಯದಿಂದ ಅಲ್ಟಿಮೇಟ್ ಅಂತೀವಲ್ಲ ಆಗ ಮಾಡಿದೀವಿ ಅನ್ನುವಂಥ ಒಂದು ಸಮಾಧಾನ ನಮಗಿದೆ. ಸೊ ಸದ್ಯಕ್ಕೆ ನಾನು ಮಾತನ್ನು ನಿಲ್ಲಿಸ್ತೀನಿ. ನಿಮಗೇನಾದ್ರು ಡೌಟ್ಗಳು ಅಥವಾ ಪ್ರಶ್ನೆಗಳು ಇದ್ರೆ ಕೇಳಿ, ಮತ್ತಷ್ಟು ಮಾತಾಡ್ತೀನಿ.